ಹರೇ ಕೃಷ್ಣ. ಕೃಷ್ಣವಾಣಿಗೆ ಸ್ವಾಗತ. ಇವತ್ತು ನಾವು ಅಧಿಕ ಮಾಸದ ಮಹತ್ವವನ್ನು ತಿಳ್ಕೊಳ್ಳೋಣ. ಯಾಕೆ ನಾವು ಈಗ ನಾಳೆಯಿಂದ ಬರುವಂತಹ ದಿನವನ್ನು ನಾವು ಅಧಿಕ ಮಾಸ ಅಂತ ಕರಿತೀವಿ ಅಂಥೇಳಿ, ಈ ಅಧಿಕ ಮಾಸದಲ್ಲಿ ನಾವು ಏನೇನೆಲ್ಲ ಮಾಡಬೇಕು, ಏನೇನೆಲ್ಲ ಮಾಡಬಾರ್ದು ಅಂತ ತಿಳ್ಕೊಳ್ಳೋಣ. ಸೊ ಅಧಿಕ ಮಾಸವನ್ನು ನಾವು ಮಲಮಾಸ ಅಥವಾ ಪುರುಷೋತ್ತಮ ಮಾಸ ಅಂತ ಕರಿತೀವಿ. ಫಸ್ಟು ಅಧಿಕ ಮಾಸ ಅಂತಲೇ ಯಾಕೆ ಕರಿತೀವಿ ಅಂತ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಒಂದು ವರ್ಷಕ್ಕೆ 12 ತಿಂಗಳು ಬರುತ್ತೆ. ಆದರೆ ಚಂದ್ರಮಾಸ ಮತ್ತು ಸೂರ್ಯಮಾಸ ಈ ಎರಡರ ಮಧ್ಯೆ ಡಿಫ್ರೆನ್ಸ್ ಇದೆ. ಎಷ್ಟು ದಿವಸ ಡಿಫ್ರೆನ್ಸ್ ಇದೆ? 33 ದಿವಸ ಡಿಫ್ರೆನ್ಸ್ ಬರುತ್ತೆ. ಹಾಗಾಗಿ ಪ್ರತಿ 3 ವರ್ಷ ಅಂದರೆ 32 ತಿಂಗಳು 16 ದಿನಕ್ಕೆ ಹೆಚ್ಚುವರಿ 1 ತಿಂಗಳು ಬರುತ್ತೆ. ಹಾಗಾಗಿ ಇದನ್ನು ಅಧಿಕ ಮಾಸ ಅಂತ ಕರಿತೀವಿ. ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಹೋದರೆ, ಸೊ ಚಂದ್ರಮಾಸ ಅಂತಂದರೆ ಒಂದು ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆಗೆ, ತಿಂಗಳಿಗೆ ಒಂದು ಅಮಾವಾಸ್ಯೆ ಬರುತ್ತೆ. ಒಂದು ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆಗೆ ಚಂದ್ರ ಒಂದು ಪೂರ್ತಿ ರೌಂಡನ್ನ ಮಾಡ್ತಾನೆ. ಸೊ ಆ ಇಡೀ ಪೂರ್ತಿ ಚಕ್ರವನ್ನು ತಿರುಗಲಿಕ್ಕೆ ಒಂದು ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆಗೆ 29 ದಿವಸ ತಗೊಳುತ್ತೆ. ಸೊ 29 ದಿವಸ ಇಂಟು 12 ತಿಂಗಳು, ಒಂದು ತಿಂಗಳಿಗೆ ಒಂದು ಅಮಾವಾಸ್ಯೆ ಆದರೆ 12 ತಿಂಗಳಿಗೆ 12 ಅಮಾವಾಸ್ಯೆ ಬರುತ್ತೆ. ಅಲ್ಲಿಗೆ ಟೋಟಲ್ ನಾವು 29 ಇಂಟು 12 ಮಾಡಿದರೆ 354 ದಿವಸ ಬರುತ್ತೆ. ಅದೇ ಥರ ಸೋಲಾರ್ ಕ್ಯಾಲೆಂಡರ್ ಅಂದರೆ ಸೂರ್ಯಮಾಸ, ಭೂಮಿ ಸೂರ್ಯನನ್ನು ಸುತ್ತಲಿಕ್ಕೆ 365 ದಿವಸ ತಗೊಳುತ್ತೆ. ನಮಗೆಲ್ಲ ಗೊತ್ತು, ಒಂದು ವರ್ಷಕ್ಕೆ 12 ತಿಂಗಳು ಮತ್ತು 365 ದಿವಸ ಅಂಥೇಳಿ. ಸೊ ಚಂದ್ರಮಾಸ 354 ದಿವಸ ತಗೊಳುತ್ತೆ, ಸೂರ್ಯಮಾಸ 365 ದಿವಸ ತಗೊಳುತ್ತೆ. ಎಷ್ಟು ದಿವಸ ಡಿಫ್ರೆನ್ಸ್ ಆಯಿತು? 11 ದಿವಸ ಡಿಫ್ರೆನ್ಸ್ ಆಯಿತು. ಒಂದು ವರ್ಷಕ್ಕೆ 11 ದಿವಸ ಆದರೆ 2 ವರ್ಷಕ್ಕೆ 22 ದಿವಸ. ಅದೇ ಥರ 3 ವರ್ಷಕ್ಕೆ 33 ದಿವಸ ಆಗುತ್ತೆ. ಹಾಗಾಗಿ ಪ್ರತಿ 32 ತಿಂಗಳು 16 ದಿವಸಕ್ಕೆ ಒಂದು ಹೆಚ್ಚುವರಿ ತಿಂಗಳು ಬರುತ್ತೆ. ಅದನ್ನೇ ನಾವು ಅಧಿಕ ಮಾಸ ಅಂತ ಕರೆಯೋದು. ಇದು ಒಂದು ಕರೆಕ್ಷನ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಸೊ ಈ ಕ್ಯಾಲೆಂಡರ್ನ ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ಈ ಅಧಿಕ ಮಾಸ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಇದು ಅಧಿಕ ಮಾಸ ಅಂದರೆ ಏನು ಅಂಥೇಳಿ. ಅದೇ ಥರ ಅಧಿಕ ಮಾಸವನ್ನು ನಾವು ಪುರುಷೋತ್ತಮ ಮಾಸ ಅಂತ ಕರಿತೀವಿ. ಯಾಕೆ ಹೀಗೆ ಕರಿತೀವಿ ಅಂತ ನೋಡೋದಾದರೆ, ಸೊ ಈ ಅಧಿಕ ಮಾಸ ಯಾವ ದೇವರು ಒಪ್ಪೋದಿಲ್ವಂತೆ. ಅಂದರೆ ದೇವರು ತೊಗೊಳೋಕ್ಕೂ ಒಪ್ಕೊಳ್ಳೋದಿಲ್ಲ, ಅದಕ್ಕೊಂದು ಹೆಸರು ಕೊಡೋದಕ್ಕೂ ದೇವರುಗಳು ಒಪ್ಕೊಳ್ಳಿಲ್ವಂತೆ. ಹೇಗೆ? ನಮಗೆ ಗೊತ್ತು, ಮಾಸಕ್ಕೂ ಹೆಸರಿದೆ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಈ ಥರ 12 ಮಾಸಕ್ಕೆ 12 ಹೆಸರುಗಳಿದ್ದಾವೆ. ಆದರೆ ಈ ಹೆಚ್ಚುವರಿ ಮಾಸಕ್ಕೆ ಹೆಸರಿಲ್ಲ. ಸೊ ಇದು ಒಂಥರ ಅನಾಥವಾಗಿರುವಂತಹ ಮಾಸ. ಸೊ ಈ ಅನಾಥವಾಗಿರುವಂತಹ ಮಾಸ ಏನಿದೆ, ತುಂಬ ಬೇಜಾರು ಮಾಡಿಕೊಂಡು ವಿಷ್ಣು ಹತ್ರ ಹೋಗಿ ಹೇಳುತ್ತಂತೆ, ನನ್ನನ್ನು ಯಾವ ದೇವರು ಸ್ವೀಕರಿಸ್ತಿಲ್ಲ, ನಾನು ಅನಾಥವಾಗಿದ್ದೀನಿ ಅಂಥೇಳಿ. ಆಗ ಶ್ರೀ ವಿಷ್ಣು ಅವನಿಗೆ ಹೇಳ್ತಾನಂತೆ, ನಾನು ನಿನ್ನನ್ನು ಸ್ವೀಕರಿಸ್ತೀನಿ. ಸೊ ಈ ಮಂತನ್ನು ನಾವು ಪುರುಷೋತ್ತಮ ಮಾಸ ಅಂತ ಕರೆಯೋಣ ಅಂಥೇಳಿ. ಹಾಗಾಗಿ ಈ ತಿಂಗಳಿಗೆ ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಈ ತಿಂಗಳಲ್ಲಿ ನಾರ್ಮಲಾಗಿ ಶುಭ ಕಾರ್ಯಗಳು ಅಂದರೆ ಮದುವೆ ಆಗಲಿ ಅಥವಾ ಗೃಹ ಪ್ರವೇಶ ಆಗಲಿ ಜಾಸ್ತಿ ಇರೋದಿಲ್ಲ. ಆ್ಯಕ್ಚುಲಿ ಇರೋದೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಹಾಗಂತಂದರೆ ಇದು ವೇಸ್ಟಾ? ವಿಷ್ಣುವಿನೇ ಪುರುಷೋತ್ತಮ ಮಾಸ ಅಂತ ಕರೆದ್ಮೇಲೆ ಇದು ವೇಸ್ಟಾ ಅಂತ ಕೇಳೋದಾದರೆ ಇಲ್ಲ. ಆಧ್ಯಾತ್ಮಿಕವಾಗಿ ಮುಂದೆ ಹೋಗಲಿಕ್ಕೆ ಜಪ, ತಪ, ಧ್ಯಾನ, ದಾನ ಇದನ್ನೆಲ್ಲ ಮಾಡಲಿಕ್ಕೆ ಇದು ಬೆಸ್ಟ್ ಮಂತ್. ಅದರಲ್ಲೂ ಶ್ರೀ ವಿಷ್ಣುವನ್ನು ನೆನೆಸಲಿಕ್ಕೆ ಇದು ಬೆಸ್ಟ್ ಮಂತ್ ಅಂತಲೇ ಹೇಳ್ತಾರೆ. ಹಾಗಾಗಿ ಇದನ್ನು ಪುರುಷೋತ್ತಮ ಮಾಸ ಅಂತ ಕೂಡ ಕರೀತಾರೆ. ಸೊ ಹಾಗಾದರೆ ಈ ತಿಂಗಳಲ್ಲಿ ಏನು ಮಾಡಬೇಕು ನಾವು ಅಂತ ಕೇಳೋದಾದರೆ, ಈ ತಿಂಗಳಲ್ಲಿ ಫಸ್ಟ್ ಡೇ ಬಂದಿರೋದು ನಾಳೆ, ಅಂದರೆ ಮೇ 17ಕ್ಕೆ ಈ ಮಾಸ ಶುರುವಾಗುತ್ತೆ. ಈ ಮಾಸದಲ್ಲಿ ಫಸ್ಟ್ ಥಿಂಗ್ ಏನಪ್ಪ ಅಂದರೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಸೊ ಎಲ್ರಿಗೂ ಗೊತ್ತು, ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು. ಸೊ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಇದು ಸಾಧ್ಯ ಇಲ್ಲ. ಹಾಗಾಗಿ ಇನ್ನೊಂದು ಹೇಳ್ತಾರೆ, ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ
ಎದ್ದೇಳಬೇಕು. ಅಟ್ಲೀಸ್ಟ್ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಆದರೂ ನಾವು ಎದ್ದೇಳಲೇಬೇಕು. ಇದಕ್ಕೆ ನಾವು ಬ್ರಾಹ್ಮಿ ಮುಹೂರ್ತ ಅಥವಾ ಬೇಗ ಎದ್ದೇಳೋದು ಅಂತ ಹೇಳ್ತೀವಿ. ಸೊ ಬೇಗ ಎದ್ದು ಸ್ನಾನ ಮಾಡಿಕೊಂಡು ತುಳಸಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ತುಳಸಿಗೆ 3 ಪ್ರದಕ್ಷಿಣೆಯನ್ನು ಹಾಕಬೇಕು, ತುಳಸಿಯನ್ನು ಪೂಜೆ ಮಾಡಬೇಕು. ಸೊ ಇದು ತುಂಬ ಇಂಪಾರ್ಟೆಂಟ್. ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದು, ತುಳಸಿಗೆ ಪೂಜೆ ಮಾಡೋದು. 3ನೇದು ಜಪವನ್ನು ಮಾಡಬೇಕು ಅಂತ ಹೇಳ್ತಾರೆ. ಒಂದು ಭಗವದ್ಗೀತೆ ಓದಬೇಕು, ಸ್ಪೆಷಲಿ ಅದರಲ್ಲಿ 3ನೇ ಚಾಪ್ಟ್ರು, 9ನೇ ಚಾಪ್ಟ್ರು, 12ನೇ ಚಾಪ್ಟ್ರು ಮತ್ತು 15ನೇ ಚಾಪ್ಟ್ರು ಈ ತಿಂಗಳಲ್ಲಿ ಓದಬೇಕಾಗಿರುವಂತಹ ಚಾಪ್ಟರ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲ ನಾವು ಫಸ್ಟಿಂದ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಫಸ್ಟಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು. ಭಗವದ್ಗೀತೆ ಓದ್ಬೋದು, ಅಥವಾ ವಿಷ್ಣು ಸಹಸ್ರನಾಮ ಕೇಳ್ಬೋದು, ಅಥವಾ ಹರೇ ಕೃಷ್ಣ ಮಹಾಮಂತ್ರನ ಯಾರಾದರೂ ಸ್ಟಾರ್ಟ್ ಮಾಡಬೇಕು ಅಂತಿದ್ದರೆ ಅವರು ಕೂಡ ಮಾಡ್ಬೋದು. ಸೊ ಒಂದು ದಿವಸಕ್ಕೆ ಒಂದು ಸರಿ ನಾನು ಮಾಡ್ತೀನಿ, ಇಡೀ ತಿಂಗಳು ನಾನು ಮಾಡ್ತೀನಿ ಅಂತ. ಅಥವಾ ಆಲ್ರೆಡಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಿರೋರು ಆ ನಂಬರ್ಸ್ನ ಇನ್ಕ್ರೀಸ್ ಮಾಡ್ಬೋದು. ಅಂದರೆ ಈಗ 2 ಸರಿ ಮಾಡ್ತಾ ಇರೋರು 3 ಸರಿ 4 ಸರಿಗೆ ಇನ್ಕ್ರೀಸ್ ಮಾಡ್ಬೋದು. ಜೊತೆಗೆ ಮೇನಾಗಿ ಆದಷ್ಟು ನಾವು ಓಂ ನಮೋ ಭಾಗವತೆ ವಾಸುದೇವಾಯ ನಮಃ ಇದನ್ನು ನಾವು ಹೇಳ್ತಾನೆ ಇರಬೇಕು. ಅಟ್ಲೀಸ್ಟ್ ಒಂದು ದಿವಸಕ್ಕೆ 2 ಸರಿನಾದರೂ ಹೇಳಬೇಕು ಅಂತ ಹೇಳಿದ್ದಾರೆ. ಇದು ಯೂಶುವಲ್ ರಿಚುವಲ್. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು, ಅಥವಾ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದ್ದೇಳಬೇಕು, ತುಳಸಿ ಪೂಜೆ ಮಾಡಬೇಕು, ದೀಪ ಹಚ್ಚಬೇಕು, ಆ್ಯಂಡ್ ಜಪ ಮಾಡಬೇಕು, ಮತ್ತು ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಇದನ್ನೆಲ್ಲ ಕೇಳಬೇಕು. ಇದು ನಾವು ಮಾಡಬೇಕಾಗಿರುವಂಥದ್ದು. ಇನ್ನೂ ಒಂದು ಏನಪ್ಪ ಅಂತಂದರೆ ಪೂಜೆ ಯಾವ್ಯಾವುದು ಪೂಜೆ ಮಾಡ್ಬೋದು ಅಂತಂದರೆ, ಸತ್ಯನಾರಾಯಣ ಪೂಜೆ ಮಾಡ್ತಾರೆ, ಶ್ರೀಹರಿಕತೆ ಕೇಳ್ತಾರೆ. ಅದೇ ಥರ ಏಕಾದಶಿ. ಸೊ ಈ ತಿಂಗಳಲ್ಲಿ ಬರುವಂತಹ ಏಕಾದಶಿ ತುಂಬ ಸ್ಪೆಷಲ್. ಸೊ ಈ ತಿಂಗಳಲ್ಲಿ ಏಕಾದಶಿ ಕೂಡ ಮಾಡ್ಬೋದು. ಆ್ಯಂಡ್ ಆದಷ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಉಪಯೋಗಿಸದೆ ಅಡುಗೆ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಯಾಕೆಂದರೆ ಆಧ್ಯಾತ್ಮಿಕವಾಗಿ ಮುಂದೆ ಹೋಗಬೇಕು ಅಂದರೆ ನಮ್ಮ ಮನಸ್ಸು ಶಾಂತವಾಗಿರಬೇಕು. ಈ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅನ್ನೋದು ರಜಸ್ ಗುಣವನ್ನು ಜಾಸ್ತಿ ಮಾಡುತ್ತೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಹೊರತು ಬೇರೆ ಏನೂ ರೀಸನ್ ಇಲ್ಲ. ಸಾತ್ವಿಕ ಆಹಾರ, ಆದಷ್ಟು ಲಘು ಆಹಾರ ತೊಗೋಬೇಕು, ಹಣ್ಣು ಹಂಪಲುಗಳನ್ನ ಜಾಸ್ತಿ ತೊಗೋಬೇಕು ಅಂತ ಹೇಳ್ತಾರೆ. ಇದು ಇನ್ನೊಂದು. ಲಾಸ್ಟ್ ಇನ್ನೇನಿದೆ, ಸೊ ಇನ್ನೂ ಇಂಪಾರ್ಟೆಂಟ್ ಏನಪ್ಪ ಅಂದರೆ ದಾನ ಮಾಡೋದು. ಅನ್ನದಾನ ಮಾಡೋದಿರ್ಬೋದು, ಅಥವಾ ಬಟ್ಟೆ ದಾನ ಮಾಡೋದಿರ್ಬೋದು, ಗೋದಾನ ಮಾಡೋದಿರ್ಬೋದು. ಅಂದರೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ, ಸೊ ಅಥವಾ ಇನ್ನೇನಾದರೂ ಅವಶ್ಯಕತೆ ಇರೋಂತಹದನ್ನು ದಾನ ಮಾಡೋದೇನಿದೆ ಅದು ತುಂಬ ಇಂಪಾರ್ಟೆಂಟು ಈ ಟೈಮಲ್ಲಿ. ಸೊ ಯಾರು ಈ ಥರ ದಾನವನ್ನು ಮಾಡ್ತಾರೋ ಆ ದಾನದ ಏನು ಫಲ ಏನಿರುತ್ತೆ ಯೂಶಲಿ ಮಾಡೋದಕ್ಕಿಂತನೂ ಈ ತಿಂಗಳಲ್ಲಿ ಮಾಡಿದರೆ 100ಕ್ಕೆ 100 ಪಟ್ಟು ಫಲವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಇದು ಅಧಿಕ ಮಾಸ ಮತ್ತು ಪುರುಷೋತ್ತಮ ಮಾಸಕ್ಕೆ ಇರುವಂತಹ ಮಹತ್ವ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಟ್ರೈ ಮಾಡಿ. ನಾನು ಕೂಡ ನಾಳೆಯಿಂದ ವಿಷ್ಣು ಸಹಸ್ರನಾಮ ಓದಬೇಕು ಅಂತಿದ್ದೀನಿ. ವಿಲ್ ಟ್ರೈ. ನಾನು ರೆಕಾರ್ಡಿಂಗ್ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಯಾರು ಓದಲಿಕ್ಕೆ ಇಷ್ಟ ಇದ್ದವರು ರೆಕಾರ್ಡಿಂಗ್ನ ನೋಡಿ ಓದ್ಬೋದು. ತುಂಬ ಏನಿರಲ್ಲ, 1-2 ಶ್ಲೋಕ ಮಾತ್ರ ನನಗೂ ಓದೋಕ್ಕಾಗೋದು. ಆ್ಯಂಡ್ ಅಗೇನ್ ಇನ್ನೊಂದು ಶ್ಲೋಕ ಇದೆ, ಅದನ್ನು ಕೂಡ ನಾವು ಈ ಟೈಮಲ್ಲಿ ಹೇಳ್ಬೋದು. ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಷ್ಟ ಆದವರು ಫಾಲೋ ಮಾಡ್ಬೋದು. ಟೋಟಲಾಗಿ 33 ದಿವಸ ಬರುತ್ತೆ. ಸೊ ಇದು ಅಧಿಕ ಮಾಸಕ್ಕಿರುವಂತಹ ಮಹತ್ವ. ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ಮಾಡ್ಬೋದು. ಥ್ಯಾಂಕ್ ಯು. ಹರೇ ಕೃಷ್ಣ.